ಜಾತಿ ವರ್ಗೀಕರಣಕ್ಕೆ ಡಿಸಿಎಂ ಡಿಕೆ ಅಸಮಾಧಾನ ವ್ಯಕ್ತಪಡಿಸಿದರು. ಕೆಲ ನಿಗದಿತ ಜಾತಿಗಳನ್ನು ಮಾತ್ರ ಕ್ಯಾಟಗರಿ 1ಗೆ ನೀವು ಸೇರ್ಪಡೆ ಮಾಡಿದಿರಿ. ಕ್ಯಾಟಗರಿ 1ಗೆ ಹೆಂಗೆ ನೀವು ಸೇರ್ಪಡೆ ಮಾಡಿದಿರಿ? ಇದು ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ. ಏನು ಒಕ್ಕಲಿಗರಲ್ಲಿ ಏನು ಎಲ್ಲರೂ ಶ್ರೀಮಂತರೇನಾ? ಬಡವರಿಲ್ವಾ? ಲಿಂಗಾಯತರೆಲ್ಲರೂ ಕೂಡ ಆಗರ್ಭ ಶ್ರೀಮಂತರ, ಬಡವರಿಲ್ವಾ? ಏರು ಧ್ವನಿನಲ್ಲೇ ಡಿಸಿಎಂ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ರು, ದನಿ ಎತ್ತಿದ್ರು. ಕೆಲವರು ದನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಕೆಲವರು ಹಾಲು ಮಾರಿ ಜೀವನ ಮಾಡ್ತಾ ಇದ್ದಾರೆ, ಕೆಲವ್ರಿಗೆ ಹೆಂಗೆ ಗೊತ್ತಾ ಗುಂಟೆಗಳ ಲೆಕ್ಕದಲ್ಲಿ ಜಮೀನಿದೆ ಕೆಲವರಿಗೆ, ಅಂಥ ಜಮೀನು ಇಟ್ಕೊಂಡು ಕೆಲವರು ಜೀವನ ಮಾಡ್ತಾ ಇದ್ದಾರೆ. ಒಪ್ಪತ್ತಿನ ಊಟಕ್ಕೂ ಕೂಡ ತೊಂದರೆ ಇದೆ. ಅಂಥದ್ರಲ್ಲಿ ನೀವು ಈ ರೀತಿ ಸೇರಿಸ್ತಿರಲ್ಲ, ಏನಿದೆ ಅರ್ಥ ಇದು? ಹಲವು ಜಾತಿಗಳ ಸಂಖ್ಯೆ ಕಡಿಮೆ ಮಾಡಿದ್ದೀರಿ, ಎಲ್ರಿಗೂ ಜಾತಿ ಗಣತಿಯ ವಿವರ ಲಭ್ಯವಾಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಗೊತ್ತಾಗುತ್ತೆ ಅದರ ವಿವರಗಳು. ಆದರೆ ಅದಕ್ಕಿಂತ ಮೊದಲು ವಿವರ ಲಭ್ಯ ಆದರೆ ಎಡವಟ್ಟುಗಳಾಗ್ತವೆ. ಲಭ್ಯ ಆಗದ್ರಂಗೆ ಮಾಡೋಣ, ತಾಲೂಕು ವೈಸ್ ಬಿಡ್ತಾ ಹೋಗೋಣ ಅಂಕಿಅಂಶಗಳನ್ನು. ಏನಾದರೂ ಹೆಚ್ಚು ಕಡಿಮೆ ಆದರೆ ಆಯ್ತಪ್ಪ, ನಿಮ್ಮ ತಾಲೂಕಲ್ಲೇ ನಾವು ಸರಿ ಮಾಡಿಬಿಡ್ತೀವಿ ಅಂತ ಹೇಳಿ ಮುಂದಕ್ಕೆ ಹೋಗೋಣ. ಮಾಹಿತಿ ಒದಗಿಸ್ತಾ ಮುಂದಿನ ಹೆಜ್ಜೆ ಇಡೋಣ. ಇಲ್ಲ ಅಂತಂದ್ರೆ ಎಡವಟ್ಟಾಗತ್ತೆ. ನಾಳೆ ಇಲ್ಲ ಸಲ್ಲದನ್ನು ಮೈ ಮೇಲೆ ಎಳ್ಕೊಂಡಂಗಾಗತ್ತೆ. ಇವಾಗಲೇ ಅದನ್ನು ಸರಿ ಮಾಡುವಂತೆ ಕೆಲಸ ಆಗಬೇಕು. ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಇಲ್ಲ ತುಂಬ ತಡ ಮಾಡಿದ್ರಾಗಲ್ಲ, ಈಗಲೇ ಅದನ್ನು ಮಂಡಿಸಿಬಿಡೋಣ ಅಂತ ಕೆಲ ನಾಯಕರುಗಳು ಕೂಡ ಹೇಳಿದ್ದಿದೆ. ಆದರೆ ಇದರ ಪರಿಣಾಮಗಳೇನಿದೆ ತುಂಬ ಚೆನ್ನಾಗಿ ಗೊತ್ತಿದೆ ನಾಯಕರುಗಳಿಗೆ, ತುಂಬ ಚೆನ್ನಾಗಿ ಗೊತ್ತಿದೆ. ಜಾತಿ ವಿಚಾರ ಕೈ ಹಾಕಿದಂಥವ್ರು ಯಾವ್ಯಾವ ಬರೀ ಕೈ ಹಾಕಿ ಕೈ ಸುಟ್ಕೊಂಡಿಲ್ಲ, ಮೈ ಸುಟ್ಕೊಂಡಿದ್ದಾರೆ. ಕೆಲ ಸಚಿವರಿಗೆ ಲಿಖಿತ ಉತ್ತರ ಕೊಡಿ ಅಂತ ಸೂಚನೆ ಕೊಡಲಾಯಿತು. ಆಯ್ತಪ್ಪ, ನಿಮ್ಮದು ಏನೇನು ಡೌಟ್ಗಳಿದೆ ಆ ಡೌಟ್ಗಳನ್ನೆಲ್ಲ ಪಟ್ಟಿ ಮಾಡಿ ವಿವರಗಳನ್ನು ಕೊಡ್ರೆ ಅಂತ ಕೇಳಿದರು ಸಿದ್ದರಾಮಯ್ಯನವರು. ಲಿಖಿತ ಉತ್ತರ ಪತ್ರ ಎಲ್ಲ ಬೇಡ ಸಾರ್ ಅಂತ ಕೆಲ ಸಚಿವರು ಹೇಳಿದ್ರು. ಲಿಖಿತ ದಾಖಲೆ ಕೊಟ್ಬಿಟ್ರೆ ಅವ್ರಿಗೂ ಭಯ ಇದೆ. ಇದೇ ದಾಖಲೆಗಳನ್ನು ಇಟ್ಕೊಂಡು ನಾಳೆ ಯಾರಾದರೂ ಪ್ರದರ್ಶನ ಮಾಡಿಬಿಟ್ರೆ, ಇಲ್ಲ ನಮ್ಮ ಅಭಿಪ್ರಾಯ ನಾವು ಇಲ್ಲಿ ಹೇಳ್ತಿದ್ದೀವಿ ಸರಿ ಮಾಡಿ. ಆಗ ಮುಖ್ಯಮಂತ್ರಿ ಹೇಳಿದ್ರು, ಇಲ್ಲ ನೀವು ಬೇಕಿದ್ರೆ ಲಿಖಿತವಾಗೂ ಕೊಡ್ಬೋದು, ಮೌಖಿಕವಾಗೂ ಹೇಳ್ಬೋದು. ಇಲ್ಲ ಅಂತಂದರೆ ನನ್ನನ್ನೇ ಬಂದು ನೀವು ಪರ್ಸ್ನಲ್ ಭೇಟಿ ಮಾಡಿ ಆದರೂ ಕೂಡ ನೀವು ಇದರ ವಿವರಗಳನ್ನು ಕೊಡಬಹುದು ಅಂತ ಹೇಳಿದರು ಮುಖ್ಯಮಂತ್ರಿಗಳು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಆಗಲೇ ನಾನು ಒಂದು ಮಾತನ್ನು ಹೇಳಿದೆ, ಬಹುಶಃ ತಾವು ಗಮನಿಸಿದಿರಿ. ಏನು ಅಂತಂದರೆ, ಈ ಮೈಕ್ ಮುಂದೆ ಹಿಡಿದಂಥ ಸಂದರ್ಭದಲ್ಲಿ, ಕ್ಯಾಮ್ರಾ ಆನ್ ಆದಂಥ ಸಂದರ್ಭದಲ್ಲಿ ನಾಯಕರುಗಳೆಲ್ಲವನ್ನೂ ಕೂಡ ಸರಿ ಮಾಡಬೇಕು, ಅದೇ ರೀತಿ ಉತ್ತರ ಕೊಟ್ಟರು. ಮೊನ್ನೆ ಡಿ ಕೆ ಶಿವಕುಮಾರ್ ಕೊಟ್ಟಂಥ ಉತ್ತರವನ್ನು ನಾವು ನೋಡಿದ್ದೀವಿ. ನಾವು ಲಕ್ಷಗಟ್ಟಲೆ ಜನ ಸೇರ್ಕೊಂಡು ಮಾಡಿರುವಂಥದ್ದು, ಕೋಟಿಗಟ್ಟಲೆ ಸುರಿದಿದ್ದೀವಿ, ಇದೇನು ಸುಮ್ಮನೆ ಮಾಡಿಬಿಡ್ತೀವಾ, ಅವೈಜ್ಞಾನಿಕ ಹೆಂಗಾಗಕ್ಕೆ ಸಾಧ್ಯ? ಇವೆಲ್ಲವೂ ಕೂಡ ಮಾಧ್ಯಮಗಳ ಸೃಷ್ಟಿ ಅನ್ನುವಂಥ ಧಾಟಿನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದರು. ಆದರೆ ನಿನ್ನೆ ಏರು ಧ್ವನಿನಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಕ್ಯಾಟಗರಿ 1 ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಷ್ಟೇ ಅಲ್ಲ, ಇದೇ ರೀತಿಯ ವರದಿಯನ್ನು ಏನಾದರೂ ಮಂಡಿಸಿದರೆ ಮುಂದೆ ಅಪಾಯ ಕಾದಿದೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಶಿವಾನಂದ ಪಾಟೀಲ್ ಏನೇನು ಮಾತಾಡಿದ್ರು, ಎಸ್ ಮಲ್ಲಿಕಾರ್ಜುನ್ ಏನೇನು ಮಾತಾಡಿದ್ರು, ಏನೇನು ಹಂಗಾಮ ಆಯಿತು ಅದೆಲ್ಲವನ್ನೂ ಕೂಡ ನೋಡಿದ್ದೀವಿ. ಈಗ ಮುಂದೆ ಏನು ಪ್ರಸನ್ನ? ರಂಗನಾಥ, ಅಂದುಕೊಂಡಕ್ಕಿಂತ ಹೆಚ್ಚು ಅಂಗೈಯನ್ನ ಈ ಜಾತಿಯ ಜನಗಣತಿಯ ಕೆಂಡ ಸುಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಬಹಿರಂಗವಾಗಿ ಎಲ್ಲವನ್ನೂ ಕೂಡ ವಿರೋಧಿಸೋದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಚಿವರು ಕೂಡ ನಿನ್ನೆ ಗಟ್ಟಿ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಾಳೆ ಸಮುದಾಯಕ್ಕೆ ಹೋಗಿ ಉತ್ತರ ಕೊಡಬೇಕು, ಸಮುದಾಯದ ಮುಖವನ್ನು ನೋಡಬೇಕು ಅನ್ನುವಂಥದ್ದು ಅವರಿಗೆ ಇರುವಂತಹ ಮೊದಲ ಆತಂಕ. ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿಲುವು ಏನು ಅನ್ನೋ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಿತ್ತು. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಪರವಾಗಿ ನಿಲ್ಲುವಂತಹ ಒಂದು ನಿರ್ಧಾರವನ್ನ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಕಾಣ್ತಾ ಇದೆ. ಯಾಕೆಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ನೇರವಾಗಿ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂತ ಮಾತುಗಳನ್ನ ಹೇಳಿದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ದನಿಗೂಡಿಸಿದ್ದಾರೆ. ಜೊತೆಗೆ ಒಕ್ಕಲಿಗರಲ್ಲಿ ಬಡವರಿಲ್ವಾ ಅಥವಾ ಲಿಂಗಾಯತರಲ್ಲಿ ಬಡವರಿಲ್ವಾ ಅನ್ನುವಂತ ನೇರವಾದಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಲಿಂಗಾಯತ ಸಮುದಾಯದಲ್ಲೂ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಒಂದೇ ಒಂದು ದನ ಕಟ್ಕೊಂಡು ಒಪ್ಪತ್ತಿನ ಕೂಳಿಗೂ ಕೂಡ ಪರದಾಡ್ತಾ ಇರುವಂತಹ ಜನರಿದ್ದಾರೆ. ಅಂತವ್ರನ್ನು ಕೂಡ ನೀವು ಮೀಸಲಾತಿಯಿಂದ ಹೊರಗಿಟ್ರೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಸೇರಿದಂತೆ ಉಳಿದ ಲಿಂಗಾಯತ ಸಚಿವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ರೀತಿಯ
ರೀತಿಯ ಬಿಸಿ ಬಿಸಿಯಾದಂಥ ಚರ್ಚೆಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವು ತಾಲೂಕುವಾರು ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡುವಂಥದ್ದು ಸೂಕ್ತ ಅನ್ನುವಂಥ ಒಂದಷ್ಟು ಸಲಹೆಗಳು ಒಬಿಸಿ ವರ್ಗದ ಸಚಿವರಿಂದ ಬಂದಿದೆ. ತಾಲೂಕುವಾರು ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದ್ದೆ ಆದರೆ ಅಲ್ಲಿ ಒಂದು ಸರ್ಕಾರದಿಂದಲೇ ಅಧಿಕೃತವಾಗಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅಧಿಕಾರವನ್ನು ಕೊಟ್ಟು ಯಾವ ಯಾವ ಗ್ರಾಮದಲ್ಲಿ ಎಷ್ಟು ಸಮುದಾಯಗಳಿದಾವೆ ಅನ್ನುವಂಥದ್ದನ್ನ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇದೆ ಅನ್ನುವಂಥ ಸಲಹೆ ಕೂಡ ವ್ಯಕ್ತವಾಗಿದೆ. ಈಗ ಇರುವಂತಹ ಪ್ರಶ್ನೆ, ಸದ್ಯಕ್ಕೆ ಮುಂದೂಡಲ್ಪಟ್ಟಿರುವಂತಹ ಜಾತಿ ಜನಗಣತಿಯ ಅನುಷ್ಠಾನದ ನಿರ್ಧಾರ ಮುಂದಿನ ಕ್ಯಾಬಿನೆಟ್ನಲ್ಲಾದರೂ ಅನುಷ್ಠಾನಕ್ಕೆ ಬರುತ್ತಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಯಾಕೆಂದ್ರೆ ಇನ್ನೂ 15 ದಿನಗಳ ಕಾಲ ಈ ಬಗ್ಗೆ ಚರ್ಚೆ ಆಗುವಂಥದ್ದು ಬಹುತೇಕ ಅನುಮಾನ. ಆ ಬಳಿಕವೂ ಕೂಡ ಸಮುದಾಯದ ಆಕ್ರೋಶ ತಣ್ಣಗಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇನ್ನೊಂದಷ್ಟು ಅಧ್ಯಯನ ಮಾಡಿದಷ್ಟು ಮತ್ತಷ್ಟು ಸಮಸ್ಯೆಗಳು ಹೊರಬೀಳಬಹುದು. ಸಮುದಾಯಕ್ಕೆ ತನ್ನ ಸಮುದಾಯಕ್ಕೆ ಏನೇನು ಅನ್ಯಾಯ ಆಗಿದೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಮನದಟ್ಟಾಗಬಹುದು. ಆ ಸಂದರ್ಭದಲ್ಲಿ ಮತ್ತಷ್ಟು ಆಕ್ರೋಶ ಹೊರಬಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತು ನೇರವಾಗಿ ಇದೀಗ ವೀರಶೈವ ಮಹಾಸಭಾದ SS ಮಲ್ಲಿಕಾರ್ಜುನ್ ಅವರು ಅದನ್ನ ವಿರೋಧಿಸಿದ್ರು ಕೂಡ ಇನ್ನೂ ಕೂಡ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಅಧಿಕೃತವಾದಂತಹ ಸಭೆ ಆಗಿಲ್ಲ. ಸಭೆ ಆದ ಬಳಿಕ ಮತ್ತಷ್ಟು ತೀವ್ರವಾದಂತಹ ವಿರೋಧ ಕೂಡ ವ್ಯಕ್ತವಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹೀಗಾಗಿ ಇದು ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ಈ ಬಿಸಿಯನ್ನ ದೂರ ಮಾಡಿದಂತೆ ಕಂಡು ಬರ್ತಾ ಇದೆ. ಇನ್ನಷ್ಟು ದೊಡ್ಡ ಮಟ್ಟಿಗಿನ ಅಸಮಾಧಾನ, ಆಕ್ರೋಶ ಸಚಿವರಿಂದ ವ್ಯಕ್ತವಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.